ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ಶ್ರೀ ಪಾಡಿ ಗುತ್ತಪ್ಪ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಉತ್ಸವ ಪ್ರಾರಂಭಗೊಂಡಿದೆ. ಸಿದ್ದಾಪುರ ಸಮೀಪದ ಪಾಲಿಬೆಟ್ಟ ಲಯನ್ಸ್ ಕ್ಲಬ್ನ 50ನೇ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಕಳದ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಪಾಲಿಬೆಟ್ಟದಲ್ಲಿ ಲಯನ್ಸ್ ಕ್ಲಬ್ನ 50ನೇ ವರ್ಷ ಸುವರ್ಣ ಸಂಭ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಮಾಜಿ ನಿರ್ದೇಶಕರು ಮತ್ತು ಶಿಕ್ಷಣ ತಜ್ಞರಾದ ಡಾಕ್ಟರ್ ಕೆಪಿ ಮುತ್ತರಾಯ ಸಲಹೆ ನೀಡಿದರು. ಪಾಲಿಬೆಟ್ಟ ಲಯನ್ಸ್ ಕ್ಲಬ್ನ 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸುವರ್ಣ ಸಂಭ್ರಮಕ್ಕೆ ಕಾಲಿಟ್ಟಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇರಳ ಮಠನೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ವಾಸು ತೋಟತಿಲ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಳೆದ 50 ವರ್ಷಗಳಿಂದಲೂ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ನಮ್ಮ ಕೊಡುಗೆ ಎಂಬ ಸಂದೇಶವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ನೆರೆದಿದ್ದವರ ಗಮನ ಸೆಳೆಯಿತು. ಈ ಸಂದರ್ಭ ಪಾಲಿಬೆಟ್ಟ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಬಿ ಸುಧಾ ಕುಶಾಲಪ್ಪ, ಖಜಾಂಚಿ ಡಾಕ್ಟರ್ ಭವಿಷ್ ಕುಮಾರ್, ಲಯನ್ಸ್ ಮಲ್ಟಿಪಲ್ ಟ್ರಸ್ಟ್ ಅಧ್ಯಕ್ಷ ಎಂಎಸ್ ಟಿವಿ ಸೇರಿದಂತೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಲಯನ್ಸ್ ಕ್ಲಬ್ನ ಸುಬ್ರಹ್ಮಣಿ ಸ್ವಾಗತಿಸಿ ಭವಿಷ್ ಕುಮಾರ್ ವಂದಿಸಿದರು. ಅನಿಕಾ ಅಯ್ಯಪ್ಪ ಹಾಗೂ ಪುಷ್ಪ ಸುಬ್ಬಯ್ಯ ನಿರೂಪಿಸಿದರು. ಅದು ಕಷ್ಟದ ಕೆಲಸ. ಅದೇ ರೀತಿ ಒಂದು ಮಗುವನ್ನ ಎತ್ತು ಬಿಡಬಹುದು, ಆದ್ರೆ ಹೆತ್ತ ಮಗುವನ್ನ ಒಬ್ಬ ಸುಶಿಕ್ಷಿತ ಸುಸಂಸ್ಕೃತ ಸಭ್ಯ ಸಂಭಾವಿತ ವ್ಯಕ್ತಿಯಾಗಿ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬಹುದು, ಆದ್ರೆ ಸ್ಥಾಪನೆ ಮಾಡಿದ ಸಂಸ್ಥೆಯನ್ನ ಉಳಿಸಿ ಬೆಳೆಸಿಕೊಳ್ಳುವುದು ಅದು ಕೂಡ 50 ವರ್ಷಗಳ ಕಾಲ ಸಣ್ಣ ವಯಸ್ಸಲ್ಲ. ನಮ್ಮ ಪೂವಯ್ಯನವರ ಮನೆಯಲ್ಲಿ ಆರಂಭವಾದಂತಹ ಒಂದು ಸಂಸ್ಥೆ ಇವತ್ತು 50 ವರ್ಷ ವಸಂತಗಳನ್ನು ಕಳೆದಿದೆ ಅಂದ್ರೆ ಅದು ಸಣ್ಣ ವಿಷಯವಲ್ಲ, ಅದು ನಿಜವಾಗಿ ಅಭಿನಂದನೀಯವಾದ ಕೆಲಸ. ಆ ಕಾರಣಕ್ಕಾಗಿ ನಿಮಗೆ ಮೊದಲನೇ ಅಭಿನಂದನೆ. ಆ 50 ವರ್ಷ ನಡೆಸ್ಕೊಂಡು ಬಂದಿದ್ದೀರಲ್ಲ, ಅದು ಸಣ್ಣ ವಿಷಯ ಅಲ್ಲ ಸರ್. ಅದು ನಂಬರ್ 1. ನಂಬರ್ 2, ಲಯನ್ಸ್ as I know is a non-communal organization. ಇದಕ್ಕೆ ಜಾತಿ ಮತಗಳ ನಿರ್ಬಂಧ ಇಲ್ಲ. ಯಾರು ಜಾತಿ ಮತದವರು ಕೂಡ ಇದಕ್ಕೆ ಅವ್ರ ಸಮಾಜ ಸೇವೆ ಮಾಡಬಹುದು. ಆ ಸಮಾಜ ಸೇವಾ ಮನೋಭಾವ ಇರಬೇಕಾಗುತ್ತೆ ಅಷ್ಟೇ. ಅದು ನಿಜವೇ. ಯಾಕಂದ್ರೆ ನೋಡಿ, ಜಾತಿ ನಮ್ಮ ಆಯ್ಕೆ ಅಲ್ಲ, ನಮ್ಮ ಅಧೀನದಲ್ಲಿ ಇಲ್ಲದ ವಿಷಯ. ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾನು ಯಾರು ಅರ್ಜಿ ಹಾಕೊಂಡಿಲ್ಲ, ನೀವು ಯಾರು ಅರ್ಜಿ ಹಾಕೊಂಡಿಲ್ಲ. ನಮ್ಮ ಅಪ್ಪ ಸೇರಿದ ಜಾತಿಗೆ ನಾನು ಸೇರ್ಕೊಂಡ್ಬಿಟ್ಟೆ, ಅವನ ಅಪ್ಪ ಸೇರಿದ ಅವನು ಸೇರ್ಕೊಂಡ್ಬಿಟ್ಟ. ಆ ಕಾರಣಕ್ಕಾಗಿ ಎನಿ ಕ್ಯಾಲ್ಕುಲೇಷನ್ಸ್, ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್ ಈಸ್ ಅನ್ಸೈಂಟಿಫಿಕ್ ಅಂಡ್ ಅನ್ಫೇರ್. ಅದು ಸತ್ಯವಾದ ಮಾತು. ಈ ಹಿನ್ನೆಲೆಯಲ್ಲಿ ಹೌದು, ನಮ್ಗಂತೂ ಜಾತಿ ಇದೆ, ಇದ್ಕೊಳ್ಳಿ, ಮನೆಯೊಳಗೆ ಬಿದ್ದಿರ್ಲಿ. ಮನೆಯಿಂದ ಆಚೆ ಹಾಗೆ ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಹೋಗ್ತೇವೋ ಹಾಗೆ ಮನೆಯಿಂದ ಆಚೆ ಬರುವಾಗ ನಮ್ಮ ಜಾತಿ ಲೆಕ್ಕಾಚಾರ ಒಳಗೆ ಬಿಟ್ಟು ಬರಬೇಕು. ನಮ್ಮದೆಲ್ಲ ಒಂದೇ ಜಾತಿ, ಮಾನವ ಜಾತಿ, ಒಂದೇ ಕುಲ, ಮನುಜ ಕುಲ, ಒಂದೇ ಮತ, ಮನುಜ ಮತ. ಅದನ್ನು ಸಾರುವುದು ಲಯನ್ಸ್ ಅಂತ. ಈ ಜಾತಿ ನಿರ್ಬಂಧ ಇಲ್ಲ. ಪ್ರಾಣ ಹೋಗುವ ಸಂದರ್ಭ ಬಂದ್ರೆ ಭಟ್ರ ರಕ್ತ ಶೆಟ್ರಿಗೂ ಆಗುತ್ತೆ, ಶೆಟ್ರ ಭಟ್ರಿಗೂ ಆಗುತ್ತಲ್ವಾ. ಕ್ರಿಶ್ಚಿಯನ್ಸ್ ರಕ್ತ ಮುಸ್ಲಿಮ್ಸ್ ಆಗುತ್ತೆ, ಮುಸ್ಲಿಂ ರಕ್ತ ಕ್ರಿಶ್ಚಿಯನ್ ಆಗುತ್ತಲ್ವಾ. ಆ ಕಾರಣಕ್ಕಾಗಿ ಇದು ಅತೀತವಾದಂತಹ ಸಂಸ್ಥೆ, ಅತ್ಯದ್ಭುತವಾದ ಕಲ್ಪನೆ. ಅದುವೇ ನಮಗೆ ಬೇಕಾಗಿದ್ದು. ಅದಕ್ಕೋಸ್ಕರ 2ನೇ ಅಭಿನಂದನೆ. 3ನೇದಾಗಿ, ಇದು ಇಟ್ಸ್ ನಾಟ್ ಎ ರಿಲಿಜಿಯಸ್ ಆರ್ಗನೈಸೇಷನ್. ಧರ್ಮ, ಅದು ಒಂದು ಧರ್ಮ ಇದೆ ಲಯನ್ಸ್ಗೆ, ಅದೇನದು ಮಾನವ ಧರ್ಮ. ಹ್ಯೂಮನ್ ರಿಲಿಜನ್ ಇಸ್ ದ ಬೆಸ್ಟ್ ರಿಲಿಜನ್ ತಿಳ್ಕೊಂಡಿದ್ದು ಲಯನ್ಸ್. ಹ್ಯೂಮನ್ ರಿಲಿಜನ್. ಪತಿತಂ ಪತಂತಂ ಪತಿಷ್ಯಂತಂ ಯಾವುದರತಿ ಸಧರ್ಮ. ಪತಿತಂ ಕೆಳಗೆ ಬೀಳುತ್ತಿರುವವನು, ಪತಂತಂ ಬೀಳುತ್ತಿರುವವನನ್ನು, ಪತಿಷ್ಯಂತಂ ಬೀಳುತ್ತಿರುವವರನ್ನ ಉದ್ಧಾರ ಮಾಡಲು ನಿಜವಾದ ಅಂತಹ ಮಾನವ ಧರ್ಮವನ್ನೇ ನಿಜವಾದ ಧರ್ಮ ತಿಳ್ಕೊಂಡ ಸಂಸ್ಥೆ ಲಯನ್ಸ್. ಅದಕ್ಕೋಸ್ಕರ 3ನೇ ಅಭಿನಂದನೆ. ಬಿಕಾಸ್ ಯು ಬಿಲೀವ್ ಇನ್ ಹ್ಯೂಮನ್ ರಿಲಿಜನ್, ನಾಟ್ ಎನಿ ಅದರ್ ರಿಲಿಜನ್ಸ್. Number 3. Number 4. Delighted to participate in the Golden Jubilee celebration of such a vibrant and effectively functioning club. On behalf of the Lions Club of Waterloo, I once again extend my sincere thanks to all the office bearers and family members of the Lions Club of Polivita for your warm hospitality, friendship, and inspiring commitment to humanitarian. Story of this club. Their legacy does not rest in memory alone. It lives through actions. And carrying this legacy forward into the present is the next generation. Most notably, Lion B.P. Ganapati, son of charter member Lion late B.P. Puvaya. He stands today as a bridge between the past and the present, a living connection to the roots of this great institution. Through his continued involvement
his insights, and his commitment, he keeps alive the stories, values, and spirit of those early years. Through him, we are reminded that true service never fades. It evolves, it strengthens, and it continues to inspire generations after generation. What began as a humble initiative has today grown into a powerful force of goodwill. Lions Club Polybeta has over the decades has become a beacon of hope, touching countless lives, spreading smiles, and uplifting communities across Polybeta and surrounding regions. This Golden Jubilee is not just a celebration of achievement, it's a tribute to every lion who has walked this path over the past 5 decades. To those who gave their time when it was scarce, their energy when it was tested, and their hearts without expecting anything in return. Many work silently away from the spotlight, yet their contributions form a very foundation on which this club stands strong today. As the president of Lions Club Madikeri, I stand here with immense pride and heartfelt joy to congratulate the president and the members of Lions Club Polybeta. On reaching this extraordinary milestone, your journey is not just admirable, it is inspiring. Your service does not just impact lives, it motivates others to serve. Your legacy is not confined to past, it actively shapes the future of Lionism. Today, as you celebrate 50 glorious years, you are not just looking back at the success. ನ್ಯೂಸ್ ಸಂಗಮಕ್ಕಾಗಿ ಧನ್ಯ ಕುಶಲ್ನಗರ. ಕೊಡಗು ಜಿಲ್ಲೆಯ ಕಕ್ಕಬ್ಬಿಯ ಶ್ರೀ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ನಾಪೋಕ್ಲು ಸಮೀಪದ ಕಕ್ಕಬೆಯ ಶ್ರೀಪಾಡಿ ಇಗುತ್ತಪ್ಪ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ವಿಶೇಷ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ದಿನಾಂಕ 13 ಬುಧವಾರದಿಂದ ದಿನಾಂಕ 18 ಸೋಮವಾರದವರೆಗೆ ಜರುಗಲಿರುವ ಅಷ್ಟಬಂಧ ಬ್ರಹ್ಮಕಲಶ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬುಧವಾರ ಸಂಜೆ ಪಾಡಿ ಇಗುತ್ತಪ್ಪ ದೇವಾಲಯದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ತಕ್ಕ ಮುಖ್ಯಸ್ಥರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣ್ಯ ಅವರು ದೇವರ ನಡೆಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಧಾರ್ಮಿಕ ಪೂಜಾ ವಿಧಿವಿಧಾನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟರು. ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳಾದ ಅಂಕುರಾರ್ಪಣೆ, ಪ್ರಸಾದ ಸುದ್ದಿ, ವಾಸ್ತು ರಾಕ್ಷೋಘ್ನ ಹೋಮ, ವಾಸ್ತು ಬಲಿ ಜರುಗಿದವು. ಇದಕ್ಕೂ ಮೊದಲು ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳವರನ್ನ ಚಂಡೆ ಮೇಳದೊಂದಿಗೆ ಸಾಂಪ್ರದಾಯಿಕ ಹಾಗೂ ಗೌರವಯುತವಾಗಿ ಸ್ವಾಗತ ಮಾಡಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಾಚಮಂಡ ರಾಜಪೂವಣ್ಣ ಹಾಗೂ ಸುಮನ್ ಸುಬ್ರಹ್ಮಣ್ಯವರು ಮಾಧ್ಯಮದೊಂದಿಗೆ ಮಾತನಾಡಿ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭ ಭಕ್ತಜನ ಸಂಘದ ಕಾರ್ಯದರ್ಶಿ ಬಟ್ಟೀರ ಚೊನ್ನಮ್ಮ ಮೇದಪ್ಪ, ಖಜಾಂಚಿ ಅಂಜಪರವಂಡ ಕುಶಾಲಪ್ಪ, ಮಾಜಿ ಖಜಾಂಚಿ ನಬುಡಮಂಡ ಸುಬ್ರಹ್ಮಣಿ, ನಿರ್ದೇಶಕರಾದ ಪರದಂಡ ನರೇಂದ್ರ, ಪರದಂಡ ರಮೇಶ್, ಅನ್ನಡಿಯಂಡ ದಿಲೀಪ್ ಕುಮಾರ್, ಮಾಜಿ ಅಧ್ಯಕ್ಷ ಕಾಂಡಂಡ ಜೋಯಪ್ಪ, ಕಣಿಯರ ನಾಣಯ್ಯ, ಪಾರುಪತ್ತೆಗಾರ ಪರದಂಡ ಪ್ರಿನ್ಸ್, ಉದಿಯಂಡ ಸುಭಾಷ್, ಬಟ್ಟಿರ ಮೇದಪ್ಪ, ಕಾಂಡಂಡ ಉಷಾ ಜೋಯಪ್ಪ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ग्रहाः पशवो मध्येन
ಬಂತು ನಾಡಾಡ್ತ ಬರಿಕೆ ಶ್ರೀ ಬಾಚಮಂಡ ರಾಜಪೂರ್ಣ ಹಿಂಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಅನ್ನನೇ ನಾನು ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಭಕ್ತಜನ ಸಂಘದ ಅಧ್ಯಕ್ಷ ಬೈಟಾಪಕ ಇಕ್ಕ ನೀಲೇಶ್ವರ ಪದ್ಮನಾಭ ತಂತ್ರಿ ಹಿಂಗ ಬಂತು ಹಿಂಗಕ್ಕೆ ನಂಗೆ ತಕ್ಕ ಮುಖ್ಯಸ್ಥಗಳು ಊರುಕಾರರು ಅಮ್ಮಂಗೇರಿ ಕಣಿಯ ಎಲ್ಲರೂ ಕೂಡಂಜಿ ನಂಗರ ಒಳ್ಳೆ ಪದ್ಧತಿ ಪೋಲೆ ಈ ಇಡೀ ದೇವಸ್ಥಾನದ ಪೂಜೆಗೆ ಈ ಅಷ್ಟಬಂಧ ಬ್ರಹ್ಮಕಲಶ ಪ್ರಯುಕ್ತ ಹಿಂಗೆ ವಹಿಸಿಕೊಡ್ತೈತಿ ಇಂದಿನ ಜಪ್ಪರ 18ನೇ ತಾರೀಕು ತಿಂಗಳಾಚೆ ಕತ್ತನೆ ಎಕ್ಕೋಲು ಪೊಲಾಕ್ 7 ಗಂಟೆಂಜಿ ಗಣಪತಿ ಹೋಮ ಶುರುವಾಯಿತು 12:30 ಗಂಟೆ ಕತ್ತನೆ ಬಾರೆ ಥರದ ಪೂಜೆ ಇನ್ನು ವಿಧಿವಿಧಾನ ಶುದ್ಧೀಕರಣ ಇಂಥದ್ದೆಲ್ಲ ನಡಪ ಈ ಸಂದರ್ಭಕ್ಕೆ ಭಕ್ತಾದಿ ಎಲ್ಲ ಬರೋದು ಅದರಲ್ಲೂ ವಿಶೇಷವಾಯಿತು 18ನೇ ತಾರೀಕು 12:30 ಗಂಟೆ ಒಳಗೆ ಪೊಲಾಕ್ 7 ಗಂಟೆಗೆ 12:30 ಗಂಟೆ ಒಳಗೆ ಈ ಇಂಥ ಬ್ರಹ್ಮಕಲಶ ಇಂಥ ಲೇಪನಂಡು ಅದು ಹಾಕಿರಿ ಅಪ್ಪ ಹೆಚ್ಚಕ್ಕೂ ನಂಗೆ ಅರಿವಿಲ್ಲತ್ತೆಯೋ ಅರಂಜಿತ್ಯೋ ದೇವಸ್ಥಾನಕ್ಕೆ ಶುದ್ಧತೆ ತೊಂದರೆ ಬಂದಲ್ಲಿ ಅದನ್ನೆಲ್ಲ ತಟ್ಟಿ ನೀಕ್ಕೊಂಡ ಫಲವಾಯಿತು ಅಲ್ಲತ್ತೆ 12 ಕಾಲಕ್ಕೊಮ್ಮ ಅದಕ್ಕೆ ಶಕ್ತಿ ಕೂತ್ಕೊಂಡು ಉಂಡು ಈ ಹಿಂದೂ ಸಾಂಸ್ಕೃತಿಕ ವಿಧಿವಿಧಾನ ಪ್ರಕಾರ ನೀಲೇಶ್ವರ ಪದ್ಮನಾಭ ತಂತ್ರಿ ಇಂದಿಕ ಅದನ್ನು ಶುರು ಮಾಡಿತ್ತು ಭಕ್ತಾದಿ ಎಲ್ಲ ದೇವಸ್ಥಾನಕ್ಕೆ ಬಂತು ಪ್ರತಿ ದಿವಸ 12:30 ಗಂಟೆ ರೋಡ್ ಇಟ್ಕೊಂಡು ಎತ್ತಿತ್ತು ದೇವರ ತೀರ್ಥ ಪ್ರಸಾದ ಬಾರೆ ಥರದ ಪೂಜೆ ಕಲಶ ಪೂಜೆ ಇಂಥನ್ನೆಲ್ಲ ಮಾಡಿತ್ತು ದೇವರ ಕೃಪಾಶೀರ್ವಾದ ಪಡೆದುಕೊಂಡು ನೀಡು ನಂಗೆ ಇಡೀ ಕೊಡಗು ಮಾಲೆ 12 ನಾಡು ಜನಕ್ಕೆ ಮನವಿ ಮಾಡಿ ಎಲ್ಲರಿಗೂ ನಲ್ಲದಿದೆ. ಸ್ವಾಮಿ ಇವತ್ತು ನಮ್ಮ ನೀಲೇಶ್ವರ ತಂತ್ರಿ ಅವರು ಬಂದು ವಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನಕ್ಕೆ ಬಂದು ತಲುಪಿ ನಾವು ಶ್ರೀಗೋಲದಲ್ಲಿ ಅವರು ಪೂಜೆ ನಮಸ್ಕಾರ ಎಲ್ಲವನ್ನು ಮಾಡಲಿಕ್ಕೋಸ್ಕರ ಅವತ್ತು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರು ಬಂದ ನಂತರ ತಕ್ಕ ಮುಖ್ಯಸ್ಥರಾದ ಬರದಲ್ಲ ಸುಬ್ರಹ್ಮಣ್ಯವರು ನಮ್ಮ ದೇವನಹಳ್ಳಿಯಲ್ಲಿ ನಿಂತು ಇವತ್ತು ಏನೆಲ್ಲ ಆಗಬೇಕು ಹೇಳೋದ್ರ ಬಗ್ಗೆ ಅವರು ಸಮೇತ ಹೇಳಿದ್ದಾರೆ. ನಾಳೆಯಿಂದ ಭಕ್ತರು ಬಂದು ಈ ಒಂದೊಂದು ದಿವಸದ ಪೂಜೆಯನ್ನು ಸಮೇತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಆ ಈಶ್ವರ ಗುತ್ತಪ್ಪ ಕಾವೇರಿ ಮಾತೆ ಈ ಗುತ್ತಪ್ಪನ ಸನ್ನಿಧಿಯಲ್ಲಿ ನಡೀಬೇಕಾದಂಥ ಪೂಜಾ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯಲಿ ಅಂತೇಳಿ ನಾನು ಭಕ್ತನಾಗಿಯೂ ಶ್ರೀಪಾಡಿ ಈಶ್ವರ ಗುತ್ತಪ್ಪ ದೇವರ ಅಧ್ಯಕ್ಷನಾಗಿಯೂ ನಾನು ಕೇಳಿಕೊಂಡು ಎಲ್ಲರಿಗೂ ಆ ಗುತ್ತಪ್ಪ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ನಾನು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕಾರ್ಕಳದ ಶ್ರೀ ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿದವು. ಕಾರ್ಕಳ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಮಾರಿ ಪೂಜೆ ಉತ್ಸವ ಬುಧವಾರ ಸಂಜೆ ಸಂಪನ್ನಗೊಂಡಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ದೇವಿಯ ಪ್ರಸಾದ ಸ್ವೀಕರಿಸಿದರು. ಧಾರ್ಮಿಕ ವಿಧಿವಿಧಾನಗಳು ಶ್ರೀ ದೇವಿಯ ದರ್ಶನ ಸೇವೆ ನಂತರ ಮಾರಿಯಮ್ಮ ದೇವಿಯ ವಿಗ್ರಹ ವಿಸರ್ಜನಾ ಪೂಜೆ ನಂತರ ಶ್ರೀ ದೇವಿಯನ್ನು ಮೆರವಣಿಗೆ ಮೂಲಕ ಕಾಡಿನಲ್ಲಿ ವಿಸರ್ಜಿಸುವ ಮೂಲಕ ಕಾಲಾವಧಿ ಮಾರಿ ಪೂಜೆ ಸಂಪನ್ನಗೊಂಡಿತ್ತು. ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು.
ಬಿಡುವ ಒಂದು ಪ್ರಕ್ರಿಯೆ ಭಾಳ ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ನಿನ್ನೆ ಶುರುವಾಗಿದ್ದಾಗ ಇವತ್ತು ಮಾರಿಯಮ್ಮ ಪೂಜೆ ಇವತ್ತು ನಿನ್ನೆಯಿಂದ ರಾತ್ರಿ ಪರ್ಯಂತವಾಗಿ ನಡೆದು ಇವತ್ತು ಬೆಳಿಗ್ಗೆಯಿಂದ ಭಕ್ತರ ದರ್ಶನ ಆಗಿ ದೇವನೀಗ ಗಾಡಿಗೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. ಯಾವುದೇ ಕಾರ್ಕಳಕ್ಕೆ ಯಾವುದೇ ತೊಂದರೆ ಇದ್ದರೆ ಅದು ಹತ್ರ ಬರಬಾರ್ದು, ದೂರ ಹೋಗಬೇಕು. ಸುಮಂತ ಜಯಂತಿಗೆ ಒಳ್ಳೆಯ ಮಕ್ಕಳಿಗೆಲ್ಲ ವಿದ್ಯಾರ್ಥಿ ಹಿರಿಯರಿಗೆಲ್ಲ ಆರೋಗ್ಯಪೂರ್ಣವಾದ ಆಯುಷ್ಯ ಬರಲಿ ಎಂದು ದೇವರ ಹತ್ರ ನಾವು ಬೇಡಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಮಂಟೆ ಈಶ್ವರ ದೇವಾಲಯದ ಅಭಿವೃದ್ಧಿಗೆ ಕಾರ್ಯಕ್ಕೆ ಮುಂದಾದ ಶ್ರೀ ಶಂಕುಕರ್ಣ ಚಾರಿಟಬಲ್ ಟ್ರಸ್ಟ್. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮರುವನಹಳ್ಳಿ ಹಾಗೂ ಸಿಂದಘಟ್ಟ ಗ್ರಾಮಗಳ ನಡುವಿನ ಮರುವನಹಳ್ಳಿ ಗ್ರಾಮದ ಪರಿಮಿತಿಗೆ ಸೇರುವ ಬಳಪದ ಕಲ್ಲುಗಳುಳ್ಳ ಮಂಟೆ ಇರುವ ಸ್ಥಳದಲ್ಲಿ ಚೋಳರ ಕಾಲದಲ್ಲಿ ಈಶ್ವರ ದೇವಾಲಯ ನಿರ್ಮಾಣವಾಗಿದ್ದು ಮಂಟೆ ಈಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇಟ್ಟಿಗೆ, ಕಲ್ಲು, ಗಾರೆ, ಸುಣ್ಣ ಮುಂತಾದವುಗಳನ್ನು ಬಳಸಿ ನಿರ್ಮಿಸಿರುವ ಈ ದೇವಾಲಯ ಸಂಪೂರ್ಣವಾಗಿ ಶಿಥಿಲವಾಗಿ ಹಲವು ಕಡೆ ಬಿದ್ದು ಹೋಗಿದೆ. ಗರ್ಭಗುಡಿ ಹೊರತುಪಡಿಸಿದರೆ ಇತರೆ ಎಲ್ಲಾ ಪ್ರಾಂಗಣಗಳು ಹಾಗೂ ಮೇಲ್ಛಾವಣಿಗಳು ಭಿನ್ನವಾಗಿದ್ದು ಕುಸಿದು ಹೋಗಿವೆ. 1,20,00,000 ರೂಪಾಯಿಗಳ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಲು ಶ್ರೀ ಶಂಕುಕರ್ಣ ಚಾರಿಟಬಲ್ ಟ್ರಸ್ಟ್ ಮುಂದಾಗಿದ್ದು ದಿನಾಂಕ 9/5/2026 ರಿಂದ 11/5/2026 3 ದಿನಗಳ ಕಾಲ ಕಳಕರ್ಷಣ ಮಹೋತ್ಸವದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಶಂಕುಕರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸುಹಾಸ್, ಕೊತ್ತತ್ತಿಯ ಎಲೆ ತೋಟದ ಕೆಂತಮ್ಮ, ಮಠದ ಪುಟ್ಟಸ್ವಾಮಿ ಸ್ವಾಮೀಜಿ, ಟ್ರಸ್ಟ್ ಸದಸ್ಯರುಗಳಾದ ಮನೋರಾಜ್, ಪ್ರದೀಪ್, ಕುಮಾರ್, ದಿನೇಶ್, ಪುನೀತ್, ಅರವಿಂದ್, ಯೋಗೇಶ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಭಕ್ತ ಸಮೂಹ ಹಾಜರಿದ್ದರು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯತೆ ನಮಃ. ಆಸ್ತಿಕ ಭಕ್ತ ಮಹಾಜನರಲ್ಲಿ ವಿಜ್ಞಾಪನೆಗಳು. ಕೆಆರ್ಪೇಟೆ ತಾಲೂಕಿನಲ್ಲಿ ಇರತಕ್ಕಂತಹ ಸಿಂದುಘಟ್ಟ ಹಾಗೂ ಮರುವನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರನ್ನ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಶ್ರೀ ಪಾರ್ವತಿ ಸಮೇತನಾಗಿರ್ತಕ್ಕಂತಹ ಮಂಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು ಸುಮಾರು 1200 ವರ್ಷಗಳ ಪುರಾತನವಾದ ದೇವಸ್ಥಾನ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿದ್ದು ಇದು ಶಂಕುಕರ್ಣ ಎಂಬ ಒಂದು ಟ್ರಸ್ಟ್ನವರ ಕಣ್ಣಿಗೆ ಬಿದ್ದು ಹಾಗೂ ಸಿಂದುಘಟ್ಟ ಮರುನಹಳ್ಳಿ ಗ್ರಾಮಸ್ಥರ ಒಂದು ಕಣ್ಣಿಗೆ ಬಿದ್ದು ಬಹಳ ಶಿಥಿಲವಾಗಿರತಕ್ಕಂತಹ ದೇವಸ್ಥಾನವನ್ನ ಭಕ್ತರನ್ನ ನೋಡಿಕೊಳ್ಳೋಕೋಸ್ಕರವಾಗಿ ಇನ್ನು ಮುಂದೆ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನ ನವೀಕರಣ ಮಾಡಬೇಕೆಂದು ಎಲ್ಲರೂ ಇಚ್ಛಿಸಿ 3 ದಿವಸಗಳಿಂದ ಈ ದೇವಸ್ಥಾನದಲ್ಲಿ ಜೀವಕಲಾವಾಹನೆ ಆಗಿರತಕ್ಕಂತಹ ದೇವರಿಂದ ಆ ಶಕ್ತಿಯನ್ನೆಲ್ಲ ತೆಗೆದು ಒಂದು ಕುಂಭಕ್ಕೆ ಆವಾಹನೆ ಮಾಡಿಕೊಳ್ತಕ್ಕಂತಹ ಕಳಾಕರ್ಷಣ ಎನ್ನುವ ಕಾರ್ಯಕ್ರಮ ಶ್ರೀ ವೈಖಾನಸ ಭಗವತ್ಶಾಸ್ತ್ರದ ಆಗಮೋಕ್ತವಾಗಿ ಇಲ್ಲಿ 3 ದಿವಸದಿಂದ ನಡೆದು ಈ ದಿವಸ ಪೂರ್ಣಾವತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗಿರುತ್ತೆ. ಈ ದೇವಸ್ಥಾನ ಬಹಳ ಪುರಾತನವಾಗಿದ್ದು ಜೀರ್ಣೋದ್ಧಾರ ಆಗಬೇಕಾಗಿದೆ. ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ಯಜಮಾನರು ಎಲ್ಲರೂ ಸಹಕಾರವನ್ನು ನೀಡಿ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿ ಆ ಮಂಟೇಶ್ವರ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕಾರ್ಪಣವನ್ನ ಮಾಡಬೇಕು ಅಂತ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ಶ್ರೀ ಪಾಡಿ ಗುತ್ತಪ್ಪ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಉತ್ಸವ ಪ್ರಾರಂಭಗೊಂಡಿದೆ. ಸಿದ್ದಾಪುರ ಸಮೀಪದ ಪಾಲಿಬೆಟ್ಟ ಲಯನ್ಸ್ ಕ್ಲಬ್ನ 50ನೇ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಕಳದ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.